Hello students, welcome to the 7th session of Principles of Business Management classes. In today's class, we'll discuss about the concept of management thought which is given by F.W. Taylor, that is the contributions which are given by F.W. Taylor to the management thought. In the previous session of management, we had discussed about the evolution of management thought, that is how the management was evolved in over a period of time, and we also discussed about the approaches to the management. So let's have a glance on the introduction of Frederick W. Taylor. He was a developer of scientific management. The scientific management which is developed by Frederick Winston Taylor is also called as Taylorism. So Taylor ಅಂತ ಹೇಳಿ ಹೇಳ್ತಿರಲ್ವಾ ನೀವು, that is he says that the management concept has to be customized depending upon the particular individual at work. ಯಾವ ಮ್ಯಾನೇಜ್ಮೆಂಟಿಗೆ, ಯಾವ ಬಿಸ್ನೆಸ್ಸಿಗೆ ಯಾವ ರೀತಿಯ ಮ್ಯಾನೇಜ್ಮೆಂಟ್ ಬೇಕು ಅದನ್ನು ಅನಲೈಸ್ ಮಾಡಿ ಆ್ಯಂಡ್ ಅದರ ಆದಮೇಲೆ ನಾವು ಯಾವ ರೀತಿಯ ಮ್ಯಾನೇಜ್ಮೆಂಟನ್ನು ಅಲ್ಲಿ ಇಂಡ್ಯೂಸ್ ಮಾಡಬೇಕು ಅಂತ ಹೇಳಿ ನೋಡಿ, then we have to follow the concept of management. He believed that the decision based upon tradition and rule of thumb should be replaced by precise procedures developed after the careful study of an individual at work. The major contributions which is given by Frederick Winston Taylor is that the principles of scientific management. He says that the rule of thumb should be replaced with science. Harmony should be maintained in a group. Cooperation should be there. Maximum output should be expected, and also the development of workers. So we shall study all these concepts one by one in detail now. So F.W. Taylor says that the rule of thumb should be replaced by a scientific task setting. That is, rule of thumb ಅಂತ ಅಂದರೆ ಒಂದು ಡಾಮಿನೇಷನ್. ಮುಂಚೆ ಯಾವ ರೀತಿಯಲ್ಲಿ ನಾವು ವರ್ಕನ್ನು ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿಯಲ್ಲಿ ಈಗ ಕೂಡ ವರ್ಕ್ ಆಗಬೇಕು ಅನ್ನುವಂಥದ್ದು, ದಟ್ ಈಸ್ ರೂಲ್ ಆಫ್ ಥಂಬ್, ದ ಟ್ರೆಡಿಷನಲ್ ಫಾರ್ಮ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿಬೋದು. ಸೊ ದಿಸ್ ಫಾರ್ಮ್ ಶುಡ್ ಬಿ ರಿಪ್ಲೇಸ್ಡ್ ಬೈ ಸೈಂಟಿಫಿಕ್ ಟಾಸ್ಕ್ ಸೆಟ್ಟಿಂಗ್. ದಟ್ ಈಸ್ ದೇರ್ ಶುಡ್ ಬಿ ಅ ಪ್ರಾಪರ್ ವೇ ಟು ಸೆಟ್ ದ ವರ್ಕ್ ಆಫ್ ಅ ಪರ್ಟಿಕ್ಯುಲರ್ ವರ್ಕರ್. ಇದರ ಅರ್ಥ ಏನು ಅಂತಂದರೆ ಪ್ರತಿಯೊಬ್ಬ ವರ್ಕರಿಗೂ ಕೂಡ ಸ್ಪೆಸಿಫಿಕ್ ಆಗಿ ಒಂದು ವರ್ಕಿಂಗ್ ಅವರ್ಸ್ ಅಂತ ಹೇಳಿ ಫಿಕ್ಸ್ ಮಾಡಬೇಕು. ದಟ್ ಈಸ್ ಎಷ್ಟು ಗಂಟೆ ತನಕ ಒಬ್ಬ ವರ್ಕರ್ ವರ್ಕ್ ಮಾಡಬೇಕು ಅಂತ ಹೇಳಿ ಫಿಕ್ಸ್ ಮಾಡಬೇಕು. ಅದನ್ನು ನಾವು ವರ್ಕಿಂಗ್ ಡೇ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇನ್ ಅ ವರ್ಕಿಂಗ್ ಡೇ ಹೌ ಮಚ್ ವರ್ಕ್ ಈಸ್ ಟು ಬಿ ಡನ್ ಬೈ ಅ ವರ್ಕರ್ should be fixed by a manager, and the task also should be fixed by a manager every day. The process of this task setting requires scientific technique. ಯಾಕೆ ಅಂತಂದರೆ ಒಂದು ದಿನದಲ್ಲಿ 100 ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಅದನ್ನು ಇಮಿಡಿಯೇಟಾಗಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ವರ್ಕ್, ಇಟ್ ಡಿಪೆಂಡ್ಸ್ ಆನ್ ದ ವರ್ಕರ್, ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್, ರೈಟ್? ಸೊ ಟು ಮೇಕ್ ಅ ವರ್ಕರ್ ಡೂ ಅ ಕ್ವಾಂಟಿಟಿ ಆಫ್ ವರ್ಕ್ in a working day is called the scientific task setting. The next contribution which is given by F.W. Taylor is the concept of differential payment system, which is also can be said as the incentive. That is, ನೀವು ಎಷ್ಟು ಜಾಸ್ತಿ ವರ್ಕ್ ಮಾಡ್ತೀರಾ, ನೀವು ಜಾಸ್ತಿ ವರ್ಕ್ ಮಾಡಿದ್ದಕ್ಕೂ ಕೂಡ ಸೇಮ್ ಸ್ಯಾಲರಿ ಅಥವಾ ವೇಜಸ್, ನಾರ್ಮಲ್ ಆಗಿ ವರ್ಕ್ ಮಾಡಿದ್ದಕ್ಕೂ ಕೂಡ ಸೇಮ್ ಸ್ಯಾಲರಿ ಅಥವಾ ವೇಜಸ್ ಕೊಟ್ಟಾಗ ದೇರ್ ಇಸ್ ನೋ ಮೋಟಿವೇಶನ್ ಟು ದ ಎಂಪ್ಲಾಯೀಸ್ ಆರ್ ವರ್ಕರ್ಸ್. ಹಾಗಾಗಿ ಮೋಟಿವೇಶನ್ ಯಾವುದರಿಂದ ಕೊಡಬೇಕು? ಮಾನಿಟರಿ ಬೆನಿಫಿಟಿಂದ. ಸೊ ಡಿಫರೆನ್ಷಿಯಲ್ ಪೇಮೆಂಟ್ ಸಿಸ್ಟಮ್ ಏನು ಹೇಳ್ತಾ ಹೋಗುತ್ತೆ ಅಂತಂದರೆ, ಯಾರು ಎಕ್ಸ್ಟ್ರಾ ವರ್ಕ್ ಮಾಡ್ತಾರೆ, ಯಾರು ಎಕ್ಸ್ಟ್ರಾ ಪ್ರೊಡಕ್ಷನ್ ಮಾಡ್ತಾರೆ ಅವರಿಗೆ ಎಕ್ಸ್ಟ್ರಾ ಬೆನಿಫಿಟನ್ನು ಕೊಡ್ತಾ ಹೋಗಬೇಕು. ದಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಪೀಸ್ ರೇಟ್ ಸಿಸ್ಟಮ್. ದಟ್ ಈಸ್, ನೀವು ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಾ, ಎಷ್ಟು ವರ್ಕ್ ಮಾಡ್ತೀರಾ, ಆ ವರ್ಕಿಗೆ ಪೇಮೆಂಟನ್ನು ಕೊಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಪೀಸ್ ರೇಟ್ ಸಿಸ್ಟಮ್. ಅಂಡರ್ ದಿಸ್ ಸಿಸ್ಟಮ್ ಅ ವರ್ಕರ್ ರಿಸೀವ್ಡ್ ದ ಪೀಸ್ ರೇಟ್ ಬೆನಿಫಿಟ್ ವಿಚ್ ವಿಲ್ ಅಟ್ರಾಕ್ಟ್ ದ ವರ್ಕರ್ಸ್ ಟು ವರ್ಕ್ ಮೋರ್, ರೈಟ್? ಸೊ ಯಾವಾಗ ನಮಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ, ವಿ ಟೆನ್ ಟು ವರ್ಕ್ ಮೋರ್. ಅಂಥ ಟೈಮಲ್ಲಿ ಐಡಲ್ ಟೈಮ್ ಅಂತ ಹೇಳಿ ನಾವೇನು ಕರಿಬೋದು, ದಟ್ ಈಸ್ ವೇರ್ ದೆರ್ ಈಸ್ ನೋ ಪ್ರೊಡಕ್ಷನ್. idle time of work will be reduced
through this differential payment system. One more contribution is the reorganization of supervision. That is, ಎಲ್ಲರೂ ಸೂಪರ್ವೈಸ್ ಮಾಡ್ತಾ ಹೋದರೂ ಕೂಡ ವರ್ಕ್ ಆಗೋದಿಲ್ಲ, ಎಲ್ಲರೂ ವರ್ಕ್ ಮಾಡಿದ್ರು ಕೂಡ ಏನಾಗ್ತಾ ಹೋಗುತ್ತೆ, there is no particular organization of work. So he says that the planner should be planning and the doer should be doing the particular work. So 8 months work ಮಾಡ್ತಾ ಇದ್ದಾರೆ ಅಂತ ಅಂದರೆ 4 should be planning and 4 should be doing. That is, for planning there were route clerk ಅಂತ ಹೇಳಿ ಇದ್ರು, ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್ ಅಂತ ಹೇಳಿ ಇರ್ತಾರೆ, ಟೈಮ್ ಆ್ಯಂಡ್ ಕಾಸ್ಟ್ ಕ್ಲರ್ಕ್ ಆ್ಯಂಡ್ ಡಿಸಿಪ್ಲಿನೇರಿಯನ್. ದಟ್ ಈಸ್, ಪ್ರತಿಯೊಂದು ವರ್ಕಿಗೆ ಒಬ್ಬ ಸೂಪರ್ವೈಸರ್ ಇರ್ತಾರೆ ಆ್ಯಂಡ್ ವರ್ಕ್ ಮಾಡೋರು ಸಪ್ರೇಟಾಗಿ ವರ್ಕನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಥ್ರೂ ದಿಸ್ ವಿ ಕೆನ್ ಅಟೈನ್ ದ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್. ದ ನೆಕ್ಸ್ಟ್ ಒನ್, ದಟ್ ಈಸ್ ದ ಸೈಂಟಿಫಿಕ್ ರಿಕ್ರೂಟಿಂಗ್ ಆ್ಯಂಡ್ ಟ್ರೈನಿಂಗ್. ದಟ್ ಈಸ್, ರಿಕ್ರೂಟ್ಮೆಂಟ್ ಮತ್ತು ಟ್ರೈನಿಂಗ್ ಪ್ರಾಸೆಸ್ ಏನಿರುತ್ತೆ ಆರ್ಗನೈಸೇಷನಲ್ಲಿ, ಇಟ್ ಶುಡ್ ಬಿ ಮೇಂಟೈನ್ ಇನ್ ಅ ಸೈಂಟಿಫಿಕ್ particular type. So staff and workers should be selected and employed on scientific basis. That is, ಅವರ ಸ್ಕಿಲ್ ಅಥವಾ ಅವರ ನಾಲೆಡ್ಜನ್ನು ಮೆಷರ್ ಮಾಡಿ ಆಮೇಲೆ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ದಿಸ್ ಇಸ್ ನಾಟ್ ಇನಫ್. ವೆರಿ ಇಂಪಾರ್ಟೆಂಟ್ ವರ್ಕ್ ಇನ್ ಆರ್ಗನೈಸೇಷನ್ ಇಸ್ ದ ಟ್ರೈನಿಂಗ್. ಆನ್ ದ ಜಾಬ್ ಟ್ರೈನಿಂಗ್ ಮತ್ತು ಆಫ್ ದ ಜಾಬ್ ಟ್ರೈನಿಂಗ್ ಅಂತ ಹೇಳಿ 2 ರೀತಿಯ ಟ್ರೈನಿಂಗನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಈ 2 ಟ್ರೈನಿಂಗ್ಸನ್ನು ಇಂಪ್ರೂವ್ ಮಾಡಿದಾಗ ಅವರ ವರ್ಕಿಂಗ್ ಕೆಪಾಸಿಟಿ ಅಥವಾ ಸ್ಕಿಲ್ಸ್ ಇಂಪ್ರೂವ್ ಆದಾಗ ಎಫಿಷಿಯೆಂಟ್ ವರ್ಕನ್ನು ನಾವು ವರ್ಕರ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್, he says about the economy. Efficient cost accounting system should be followed to control cost, which can minimize the wastages and thoroughly reduce the cost. Okay, so economy should be maintained. Cost accounting system ಯಾವಾಗ ನಾವು ಮಾಡ್ತಾ ಹೋಗ್ತೀವಿ ಆಗ ಕಾಸ್ಟ್ ಕಟ್ಟಿಂಗ್ ಪ್ರಾಸೆಸ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಬ್ರೇಕ್ ಇವನ್ ಪಾಯಿಂಟ್ ಎಷ್ಟು ಇದೆ, ಆ ಬ್ರೇಕ್ ಇವನ್ ಪಾಯಿಂಟ್ಗಿಂತ ಎಷ್ಟು ಜಾಸ್ತಿ ಇಟ್ಟರೆ ನಮಗೆ ಪ್ರಾಫಿಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ಅನಲೈಸ್ ಮಾಡಲಿಕ್ಕೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೆ ಬೇಕಾಗಿರುವಂಥದ್ದು ಕಾಸ್ಟ್. ಓಕೆ, ಸೊ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ತಾ ಹೋದರೆ ದೆನ್ ವಿ ಕೆನ್ ರೆಡ್ಯೂಸ್ ದ ಕಾಸ್ಟ್ ಆ್ಯಂಡ್ ಆಲ್ಸೋ ವಿ ಕೆನ್ ಇನ್ಕ್ರೀಸ್ ದ ಪ್ರಾಫಿಟ್. And the last one, that is mental revolution. So Taylor says that both the management and the workers need to understand each other. If there is friendly relationship between each other and if there is cooperation, this will help both the management and also the workers to work more. So we shall quickly recall what we have done discussed in this present session. F.W. Taylor developed a standard method of performing each job to make worker do a particular quantity of work in a day, that is called as scientific task setting, and he opines that the worker should only emphasize in planning or in doing, that is the separation of planning and work, and the management should develop and train every worker by providing proper knowledge, and recruitment should be made in a particular scientific way. And we also discussed that the work has to be done in a scientific manner and there should be a cooperation between the manager and the workers. Thank you.